ತುಂಬ ದಿವಸ ಆಯಿತು ವೀಡಿಯೋ ಮಾಡಿಲ್ಲ. ರೀಸೆಂಟಾಗಿ ನಮ್ಮ ಮನೆ ಓಪನಿಂಗ್ ಆಯಿತು, ಅವಾಗೂ ವೀಡಿಯೋ ಮಾಡಬೇಕು ಅಂದ್ಕೊಂಡೆ, ಆದರೆ ಟೈಮೇ ಸಿಗಲಿಲ್ಲ. ನೋಡಿ ಫ್ಲವರ್ ಡೆಕೋರೇಷನ್ ಎಲ್ಲ ಹಾಗೆ ಇದೆ. ಸೊ ಇವಾಗ ಹೋಮ್ ಟೂರ್ ಮಾಡಬೇಕಂತ ಡಿಸೈಡ್ ಆಗಿದ್ದೀವಿ. ಸೊ ತೋರಿಸ್ತೀನಿ ಬನ್ನಿ ನಮ್ಮ ಮನೆ ಹೇಗಿದೆ. ವೆಲ್ಕಮ್ ಟು ಮೈ ಹೋಮ್. ಇದು ನಮ್ಮ ಮನೆ ಲೈಕ್ ತುಂಬ ದಿವಸ ಆಯಿತು ಕಟ್ಟಿ, ಇವಾಗ ಮೇಲೆ ಕನ್ಸ್ಟ್ರಕ್ಟ್ ಮಾಡಿರೋದು ಫಸ್ಟ್ ಫ್ಲೋರ್ ಆ್ಯಂಡ್ ಸೆಕೆಂಡ್ ಫ್ಲೋರ್. ಸೊ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ವೆಲ್ಕಮ್ ಟು ಮೈ ಬ್ಯೂಟಿಫುಲ್ ಹೋಮ್. ಇದು ಬಂದು ನಮ್ಮ ಲಿವಿಂಗ್ ರೂಮು. ನಾವು ಇದು ಸ್ಪೆಷಲಿ ಫ್ರೇಮ್ಸ್ಗೋಸ್ಕರ ಮಾಡಿದ್ದೀವಿ, ಲೈಕ್ ಫೋಟೋ ಫ್ರೇಮ್ಸು, ವಾಲ್ಪೇಪರ್ಸ್ ಎಲ್ಲ ಹಾಕೋಕ್ಕೆ ಇದು ಫ್ರೇಮ್ಸ್ ಮಾಡಿರೋದು. ಸಮಥಿಂಗ್ ಡಿಫ್ರೆಂಟ್ ಮಾಡಿದ್ದೀವಿ. ಲೈಟಿಂಗ್ಸು, ಸೀಲಿಂಗ್ಸ್ ಎಲ್ಲ ನಾವೆಲ್ಲ ಡಿಫ್ರೆಂಟೇ ಮಾಡಿಸಿರೋದು. ಹಾಗೆ ಇದು ನೋಡ್ಬೋದು ನೀವು, ಡೆಕೋರೇಷನ್ ನಮ್ಗೆ ಹಾಗೆ ಇದೆ. ಡೆಕೋರೇಷನ್ ನಾವು ಮಾಡಿಸಿರೋದು ಹಾಗೆ ಇದೆ, ಹಿಂಗೆ ತೆಗ್ದಿಲ್ಲ. ನಾನು ಅವತ್ತೇ ಮಾಡಬೇಕಿತ್ತು, ಚೆನ್ನಾಗಿರ್ತಿತ್ತು, ಆದರೆ ಟೈಮೇ ಸಿಗಲಿಲ್ಲ ನನಗೆ. ಸೊ ಇದು ಆಗಿತ್ತು ಲಿವಿಂಗ್ ರೂಮ್. ಸೊ ಬನ್ನಿ ನೆಕ್ಸ್ಟ್ ರೂಮ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಇಸ್ ಡೈನಿಂಗ್ ರೂಮ್. ಸೊ ಸೀಲಿಂಗ್ ನೋಡ್ಬೋದು ನೀವು, ಎಲ್ಲ ರೂಮಲ್ಲಿ ಡಿಫ್ರೆಂಟ್ ಸೀಲಿಂಗ್ಸ್ ಇದೆ ನಮ್ಮ ಹತ್ರ. ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ನ್ಯೂ ಆಗಿದೆ ಡೈನಿಂಗ್ ರೂಮಲ್ಲಿ. ಬನ್ನಿ ಹೋಗಿ. ಸೊ ನೆಕ್ಸ್ಟ್ ಹೋಗೋದು ಇವಾಗ ಕಿಚನಿಗೆ. ದಿಸ್ ಈಸ್ ಅವರ್ ಕಿಚನ್. ಆ್ಯಂಡ್ ಇದು ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ ಇತ್ತು, ಡೆಕೋರೇಷನ್ ಮಾಡಿ ಹಾಗೆ ಇದೆ ಬಲೂನು. ಇದು ಕಿಚನ್. ಫರ್ನಿಚರ್ ಎಲ್ಲ ಚೆನ್ನಾಗಿದೆ, ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇದು ದೇವ್ರ ಮನೆ. ಇವತ್ತೇ ಪೂಜೆ ಮಾಡಿರೋದು ದೇವ್ರ ಮನೆ. ಸೊ ಇದು ಲಿವಿಂಗ್ ರೂಮ್ ಆಯಿತು, ಡೈನಿಂಗ್ ರೂಮ್ ಆಯಿತು, ಮತ್ತು ಕಿಚನ್ ಆಯಿತು. ಸೊ ನೆಕ್ಸ್ಟ್ ಹೋಗೋಣ ಬನ್ನಿ ಬೆಡ್ರೂಮ್ಸ್ಗೆ. ಬಾಲ್ಕನಿ ತೋರಿಸ್ತೀನಿ ಬನ್ನಿ ಫಸ್ಟ್ ಹೇಗಿದೆ ಅಂತ. Why is it not coming? And this is our balcony. ಇಲ್ಲಿ ನಿಂತ್ಕೊಂಡು ಎಲ್ಲಾನು ನೋಡ್ಬೋದು. That Anna is looking. This is a bed. Now we go to bedrooms. ನಮ್ಮ 3 BHK ಮನೆ ಇರೋದು. ದಿಸ್ ಈಸ್ ಅವರ್ ಫಸ್ಟ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಇದು ಫರ್ನಿಚರ್ ಇಲ್ಲೂ ಡಿಫ್ರೆಂಟ್ ಇದೆ, ಹಾಗೆ ಸೀಲಿಂಗ್ ಇಲ್ಲೂ ಡಿಫ್ರೆಂಟ್ ಇದೆ, ನೋಡ್ಬೋದು ನೀವು. ಸೊ ಇದು ಒಂದು ಕಂಪ್ಲೀಟ್ ಬೆಡ್ರೂಮ್ ಆಯಿತಾ. ಸೊ ನೆಕ್ಸ್ಟ್ ಈಸ್ ಮಾಸ್ಟರ್ ಬೆಡ್ರೂಮ್, ಆ ಸ್ಪೆಷಲ್ ಬೆಡ್ರೂಮ್ ನಂದು. ಆ್ಯಂಡ್ ದಿಸ್ ಈಸ್ ಅಟ್ಯಾಚ್ ವಾಶ್ರೂಮ್. ಆ್ಯಂಡ್ ದಿಸ್ ಈಸ್ ಮಾಸ್ಟರ್ ಬೆಡ್ರೂಮ್. ನಾನು ಬೇಕಂತಾನೆ ಬ್ಲ್ಯಾಕ್ ಆ್ಯಂಡ್ ವೈಟು ಥೀಮ್ ಮಾಡ್ಕೊಂಡಿದ್ದು ನನ್ನ ರೂಮಿಗೆ, ನನಗೆ ಫೇವ್ರೆಟ್ ಕಲರ್ ಅಂತ. ಸೊ ದಿಸ್ ಒನ್ ಕಂಪ್ಲೀಟ್ ಬೆಡ್ರೂಮ್. ಆ್ಯಂಡ್ ನನಗೂ ಇದು ನಾನು ತುಂಬ ಕಡೆ ನೋಡಿದ್ದೆ, ಈ ಥರ ಬೇಕು ಅಂತಲೇ ಈ ಥರ ಮಾಡಿಸ್ಕೊಂಡಿರೋದು ಮಿರರ್. ಚೆನ್ನಾಗಿದೆ ಒಂಥರ. ಸೊ ಇದು ಕಂಪ್ಲೀಟ್ ಮಾಸ್ಟರ್ ಬೆಡ್ರೂಮ್ ಆಯಿತು. ಸೊ ನೆಕ್ಸ್ಟ್ ಬೇರೆ ರೂಮಿಗೆ. ಆ್ಯಂಡ್ ಹಿಯರ್ ಈಸ್ ವಾಷಿಂಗ್ ಬೇಸನ್. ಆ್ಯಂಡ್ ಇದು ಮತ್ತೆ ಅಟ್ಯಾಚ್ ವಾಶ್ರೂಮ್ ಇದೆ. ಸೊ ದಿಸ್ ಈಸ್ ಲಾಸ್ಟ್ ಥರ್ಡ್ ಬೆಡ್ರೂಮ್. ಎಲ್ಲರಿಗಿಂತ ಅಂದರೆ ಇದೇ ಚೆನ್ನಾಗಿದೆ, ನನಗಂತೂ ಇದೆ ಇಷ್ಟ, ನೋಡ್ಬೋದು ನೀವು. ಆ್ಯಂಡ್ ಇದು ಸೀಲಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ, ಎರಡೂ ಕಂಪೇರ್ ಮಾಡಿದರೆ ಇದು ತುಂಬ ಚೆನ್ನಾಗಿದೆ.
ಆ್ಯಂಡ್ ಇಲ್ಲೂ ಮಿರರ್ ಒನ್ ಟೈಪ್ ಡಿಫ್ರೆಂಟ್ ಆಗಿದೆ. ಲೈಟಿಂಗ್ಸ್ ಮೇನ್ ಇಂಪಾರ್ಟೆಂಟ್, ನಮಗೆ ಮಿರರಲ್ಲಿ ಲೈಟ್ ಬೇಕಿತ್ತು. ಇದು ಒಂದೇ ರೂಮಲ್ಲಿ ನಮಗೆ ಮಿರರಲ್ಲಿ ಲೈಟ್ ಸಿಕ್ಕಿತ್ತು, ಅವೆರಡು ರೂಮಲ್ಲಿ ಸಿಕ್ಕೇ ಇಲ್ಲ. ಹೀಗೆ ಕಾಣಿಸ್ತೆ ನೋಡಿ. ಸೊ ಇದು ಆಗಿತ್ತು ನಮ್ಮ 3 ಬೆಡ್ರೂಮ್ಸು. ಸೊ ಹಾಗೆ ಬನ್ನಿ, ಮತ್ತೆ ಬೆಡ್ರೂಮ್ ಇದೆ, ಅದು ರೆಂಟ್ ಪರ್ಪಸ್ ಮಾಡಿರೋದು, ಇದು ನಮಗೋಸ್ಕರ ಮಾಡಿರೋದು. ಒಂದು ನಿಮಿಷ ಡಿಸ್ಟರ್ಬೆನ್ಸ್ ಹಾಕ್ಬೇಡಿ, ಬಾಲ್ಕನಿ ಕ್ಲೋಸ್ ಮಾಡ್ತೀನಿ. ಇಲ್ಲಾಂದ್ರೆ ಸೊಳ್ಳೆ ಎಲ್ಲ ಬರುತ್ತೆ, ಅದಕ್ಕೆ ಕ್ಲೋಸ್ ಮಾಡಿದೆ. ಸೊ ಬನ್ನಿ ಇವಾಗ. ದಿಸ್ ಈಸ್ ಫಾರ್ ಅವರ್ ಪರ್ಪಸ್. ಇವಾಗ ರೆಂಟ್ ಪರ್ಪಸ್ ತೋರಿಸ್ತೀನಿ ಬನ್ನಿ. ಫಸ್ಟ್ ಫ್ಲೋರಲ್ಲಿ ಇಷ್ಟೇ ಕಂಪ್ಲೀಟ್ ಆಗಿರೋದು. ಸೆಕೆಂಡ್ ಫ್ಲೋರಿಗೆ, ಸೊ ಇದು ಸೆಕೆಂಡ್ ಫ್ಲೋರು. ಕನ್ಸ್ಟ್ರಕ್ಷನ್ ಇನ್ನೂ ಸ್ವಲ್ಪ ಹಾಗೆ ಇದೆ. ಅಂದರೆ ನಮ್ಗೆ ತುಂಬ ದಿವಸ ಆಗಿತ್ತು, ನಾವು ಮನೆ ಓಪನಿಂಗ್ ಮಾಡಬೇಕು ಅಂತಿದ್ವಿ, ಅದು ಲೇಟ್ ಆಗೋದು. ಅದಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡಿ ಮಾಡಬೇಕು. ಫ್ಲೋರಿಂಗ್ ಎಲ್ಲ ಇನ್ನೂ ಇನ್ಕಂಪ್ಲೀಟ್ ಇದೆ, ಮಾಡಬೇಕಿಲ್ಲಿ. ಸೊ ಬನ್ನಿ ಇವಾಗ. ಇದು ಲಿವಿಂಗ್ ರೂಮ್. ಇದು ತುಂಬ ದೊಡ್ಡ ಲಿವಿಂಗ್ ರೂಮ್ ಇದೆ ನೋಡಿ. ಸೀಲಿಂಗ್ ಇಲ್ಲಿ ಡಿಫ್ರೆಂಟ್ ಲೈಟ್ಸ್ ಇದೆ, ಲೈಕ್ 2 ಕಲರ್ಸ್ ಆಫ್ ಲೈಟ್. ಇದು ಟಿವಿ ಯೂನಿಟ್. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಕಿಚನ್. ಕಿಚನಲ್ಲಿ ಫರ್ನಿಚರ್ ಎಲ್ಲ ಮಾಡಿಸಿದ್ದೀವಿ. ಮತ್ತು ಇಲ್ಲಿ ದೇವ್ರ ಮನೆ ತುಂಬ ಪ್ಲೇಸ್ ಕಡಿಮೆ ಆಗ್ತಿತ್ತು, ಸೊ ಅದಕ್ಕೆ ಫರ್ನಿಚರ್ ಅಲ್ಲೇ ನಾವು ಮಾಡಿಸಿರೋದು. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಫಸ್ಟ್ ಬೆಡ್ರೂಮ್ ಆಫ್ ದಿಸ್ ಫ್ಲೋರ್. ಇಲ್ಲೂ ಫರ್ನಿಚರ್ ಆಗಿದೆ, ಅದರ ಬೆಡ್ಡಿಂಗ್ ಫಿಕ್ಸ್ ಮಾಡಿಲ್ಲ, ಜಸ್ಟ್ ಫರ್ನಿಚರ್ ಆಗಿದೆ. ತುಂಬ ದೊಡ್ಡದಿದೆ, ಚೆನ್ನಾಗಿದೆ. ಆ್ಯಂಡ್ ಇದು ವಾಶ್ ಬೇಸನ್ ಇದೆ, ಅಟ್ಯಾಚ್ ವಾಶ್ರೂಮ್ ಇದೆ. ಆ್ಯಂಡ್ ಇದು ಸೆಕೆಂಡ್ ಬೆಡ್ರೂಮ್. ಸೇಮ್, ಎಲ್ಲ ಸೇಮ್, ಸ್ವಲ್ಪ ದೊಡ್ಡ ಚಿಕ್ಕದು ಅಷ್ಟೇ ಆಗಿರೋದು. ಫರ್ನಿಚರ್ ಎಲ್ಲ ಕಲರು ಎಲ್ಲ ಸೇಮ್ ಇದೆ, ನೋಡ್ಬೋದು ನೀವು. ಟೆರೇಸ್ ಮೇಲೆ ಬಂದೀವಿ ಫ್ರೆಂಡ್ಸ್. ಗ್ರೌಂಡ್ ಫ್ಲೋರಲ್ಲಿ ತೋರಿಸಿಲ್ಲ ನಾನು, ಯಾಕಂದರೆ ಅದು ಮುಂಚೆ ಕಟ್ಟಿರೋದು. ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ನಾವು ಅಷ್ಟೇ ಇವಾಗ ಕನ್ಸ್ಟ್ರಕ್ಟ್ ಮಾಡಿರೋದು. ಸೊ ಟೆರೇಸ್ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸ್ವಲ್ಪ ಮೆಸಿ ಆಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೀವು ನೋಡ್ಬೋದು. ಆ್ಯಂಡ್ ಇದು ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ವ್ಯೂ ನೋಡಿ ಹೇಗಿದೆ, ಎಲ್ಲ ಮನೆ ಚೆನ್ನಾಗಿದೆ. ಈವ್ನಿಂಗ್ ಟೈಮಲ್ಲಿ ಟೈಮ್ ವ್ಯೂ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ. ಈವ್ನಿಂಗ್ ಟೈಮಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತು ನಮ್ಮ ಮನೆ ಮೇನ್ ರೋಡಿಗೆ ಇದೆ, ತುಂಬ ಚೆನ್ನಾಗಿದೆ. ನೇಚರ್ ಆಗಿರ್ಬೋದು, ನಾವೆಲ್ಲ ಎಂಜಾಯ್ ಮಾಡ್ಬೋದು. ಹಾಗೆ ಪಾನಿಪುರಿ ಶಾಪಿಗೆ ನಾವು ಅಲ್ಲೇ ತಿಂತೀವಿ. ಲೈಕ್ ಇಲ್ಲಿ ನಮ್ಮ ಮನೆಯವ್ರು ಅಲ್ಲಿಂದಲೂ ಕಾಣಿಸ್ತಾರೆ, ಯಾರು ಕಟ್ತಿದ್ದಾರೆ ಯಾರಿಲ್ಲ ಅಂತ. ಎಲ್ಲ ಚೆನ್ನಾಗಿದೆ, ಮನೆ ಥರ ವೈಬ್ ಇದೆ, ಚೆನ್ನಾಗಿದೆ. ಇಷ್ಟ ಆಗಿತ್ತು ನಮ್ಮ ಮನೆ. ತುಂಬ ದಿವಸದಿಂದ ನಾನು ವ್ಲಾಗ್ ಮಾಡಬೇಕು, ಲೈಕ್ ಎಲ್ಲ ಕ್ಯಾಪ್ಚರ್ ಮಾಡಬೇಕಂತ ತುಂಬಾ ಆಸೆ ಇತ್ತು ನನಗೆ. ಆದರೆ ಆವತ್ತಿನ ದಿವಸ ಫುಲ್ ಬ್ಯುಸಿ ಆಗಿಬಿಟ್ಟೆ ನಾನು. ಎಲ್ಲ ಲೈಕ್ ಪೂಜೆ ಅದೆಲ್ಲ ಇತ್ತು, ಕಂಪ್ಲೀಟ್ಲಿ ನಾನು ತೋರಿಸ್ಬೇಕು. ರಿಲೇಟಿವ್ಸ್ ಎಲ್ಲ ಬಂದಿದ್ರು, ಅವ್ರನ್ನೆಲ್ಲ ಮಾತಾಡ್ಸ್ಬೇಕಂತ ಇತ್ತು, ಆದರೆ ಟೈಮೇ ಸಿಗಲಿಲ್ಲ. ಹೋಪ್ ನೆಕ್ಸ್ಟ್ ಟೈಮ್ ಮಾಡೋಣ. ಸೊ ನಿಮಗೆ ಹೇಗೆ ಅನಿಸ್ತು ನಮ್ಮ ಮನೆ ಅಂತ ಕಮೆಂಟ್ ಮಾಡಿ. ಕ್ಯೂಟ್ ಆ್ಯಂಡ್ ಸ್ಮಾಲ್ ಹೋಮ್ ಅಂತಲೇ ಹೇಳ್ಬೋದು ನಾವು. ಸೊ ತುಂಬ ದಿವಸ ಆದಮೇಲೆ ವಿಡಿಯೋ ಮಾಡಿದ್ದೀನಿ, ಸಪೋರ್ಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.